ಬದುಕೋಕೆ ಅರ್ಹರ? ಈ ಭಯಾನಕ ಭಯೋತ್ಪಾದಕ ಘಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಯುಎಪಿಎ ಕೇಸು ದಾಖಲಾಗುವುದು ಯಾವಾಗ? ಶ್ರೀರಾಮ ಸೇನೆಯ ನಾಯಕ ಮಾಡಿರುವ ಈ ಉಗ್ರ ಕೃತ್ಯಕ್ಕೆ ಆ ಸಂಘಟನೆಯ ಮುಖಂಡ ಪ್ರಮೋದ್ ಮುತಾಲಿಕ್ನ ಬಂಧನ ಆಗೋದು ಯಾವಾಗ? ಮೊನ್ನೆ ಅದೇ ಭಯೋತ್ಪಾದಕ ಸಂಘಟನೆಯ ನಾಯಕ ಮುತಾಲಿಕ್ ಜೊತೆ ಮೂಡಿಗೆರೆಯಲ್ಲಿ ಕೇಸರಿ ಶಾಲ್ ಹಾಕೊಂಡು ಭಾಷಣ ಬಿಗಿದಿದ್ದ ಕಾಂಗ್ರೆಸ್ ನಾಯಕಿ ನಯನಾ ಮೋಟಮ್ಮ ಬೆಳಗಾವಿಯ ಭಯೋತ್ಪಾದಕ ಕೃತ್ಯದ ಬಗ್ಗೆ ಏನ್ ಹೇಳ್ತಾರೆ? ಮುಖ್ಯೋಪಾಧ್ಯಾಯ ಮುಸ್ಲಿಂ ಸಮುದಾಯದವರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಶಾಲೆಯಿಂದ ಹೊರ ಹಾಕೋಕೆ 11 ಮುಗ್ಧ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡಿದ್ದ ಘೋರ ಪೈಶಾಚಿಕ ಕೃತ್ಯವೊಂದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇದು ಕೇವಲ ಅಪರಾಧವಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ಸಮುದಾಯದ ಮೇಲಿನ ದ್ವೇಷ ಪ್ರೇರಿತ ಭಯೋತ್ಪಾದಕ ಕೃತ್ಯ. ಜುಲೈ 14ರಂದು ಹೂಲಿಕಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ನಂತರ ಕುಡಿಯುವ ನೀರಿನ ಟ್ಯಾಂಕ್ನಿಂದ ನೀರನ್ನ ಕುಡಿದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ 11 ಮಕ್ಕಳು ಅಸ್ವಸ್ಥರಾಗಿದ್ದು ವಾಂತಿ ಮತ್ತು ವಿಷದ ಲಕ್ಷಣಗಳು ಕಂಡು ಬಂದಾಗ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ತನಿಖೆ ನಡೆಸಿದಾಗ ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ಗೆ ಕೀಟನಾಶಕ ಬೆರೆಸಿರುವುದು ದೃಢಪಟ್ಟಿತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಸವದತ್ತಿ ಠಾಣೆಯ ಪೊಲೀಸರು ತನಿಖೆ ಚುರುಕುಗೊಳಿಸಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಸಾಗರ್ ಪಾಟೀಲ್, ನಾಗನಗೌಡ ಪಾಟೀಲ್ ಮತ್ತು ಕೃಷ್ಣ ಮದಾರ್ ಅಂತ ಗುರುತಿಸಲಾಗಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ. ಈ ಕೃತ್ಯದ ಹಿಂದಿನ ಉದ್ದೇಶ ಕಳೆದ 13 ವರ್ಷಗಳಿಂದ ಅದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಖ್ಯೋಪಾಧ್ಯಾಯ ಸುಲೇಮಾನ್ ಗೋರಿ ನಾಯ್ಕರವರ ಮೇಲೆ ಆರೋಪ ಹೊರಿಸಿ ಅವರನ್ನ ವರ್ಗಾವಣೆ ಮಾಡಿಸೋದಾಗಿತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಸಾಗರ್ ಪಾಟೀಲ್ ಸವದತ್ತಿ ತಾಲೂಕಿನ ಶ್ರೀರಾಮ್ ಸೇನೆಯ ಅಧ್ಯಕ್ಷ. ಈತ ತನ್ನ ಸಂಬಂಧಿ ನಾಗನಗೌಡ ಪಾಟೀಲ್ ತನ್ನ ಬಳಿ ಚಾಲಕನಾಗಿ ಕೆಲಸ ಮಾಡಿದ್ದ ಕೃಷ್ಣ ಮದಾರ್ನನ್ನ ಈ ಕೃತ್ಯಕ್ಕೆ ಬಳಸಿಕೊಂಡಿದ್ದಾನೆ. ಕೃಷ್ಣ ಮದಾರ್ ಅನ್ಯ ಸಮುದಾಯದ ಯುವತಿಯನ್ನ ಪ್ರೀತಿಸುತ್ತಿದ್ದ ವಿಚಾರವನ್ನ ಅಸ್ತ್ರವಾಗಿಸಿಕೊಂಡ ಸಾಗರ್, ನಾನು ಹೇಳಿದಂತೆ ಕೇಳದೆ ಇದ್ರೆ ನಿನ್ನ ಪ್ರೀತಿಯ ವಿಷಯವನ್ನ ಬಹಿರಂಗಪಡಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾನೆ. ನಂತರ ಅದೇ ಶಾಲೆಯಲ್ಲಿ ಕಲಿತಾ ಇದ್ದ ತನ್ನ ಸಂಬಂಧಿಕನಾದ ಮುಗ್ಧ ವಿದ್ಯಾರ್ಥಿಯೊಬ್ಬನಿಗೆ ಆಮಿಷ ಒಡ್ಡಿ ಆತನ ಕೈಯಲ್ಲೇ ಕೀಟನಾಶಕವನ್ನ ನೀರಿನ ಟ್ಯಾಂಕ್ಗೆ ಸುರಿಯುವಂತೆ ಮಾಡಿದ್ದಾನೆ. ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೂವಿನ ಕೋಣೆಯ ಶಾಲೆಯೊಂದರಲ್ಲಿ ಇದೇ ರೀತಿಯ ಪ್ರತ್ಯೇಕ ಘಟನೆಯಲ್ಲಿ ಯಾರೋ ದುಷ್ಕರ್ಮಿಗಳು ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿದ್ರು. ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಕ್ಕಳನ್ನ ಸಾಮೂಹಿಕವಾಗಿ ಹತ್ಯೆ ಮಾಡುವ ದುರುದ್ದೇಶದಿಂದ ನಡೆಸುವ ಇಂತಹ ಕೃತ್ಯಗಳು ಯಾವುದೇ ಭಯೋತ್ಪಾದಕ ಕೃತ್ಯಕ್ಕಿಂತ ಕಡಿಮೆಯಲ್ಲ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರ ಮಾತು 100ಕ್ಕೆ 100 ಸತ್ಯ. ಆದ್ರೆ ಶಿವಮೊಗ್ಗದ ಘಟನೆಯಲ್ಲಿ ದುಷ್ಕರ್ಮಿಗಳು ಯಾರು ಅಂತ ಇನ್ನೂ ಪತ್ತೆಯಾಗಿಲ್ಲ. ಆದ್ರೆ ಬೆಳಗಾವಿಯ ಈ ಪ್ರಕರಣದಲ್ಲಿ ಆರೋಪಿಗಳು ಯಾರು, ಅವರ ಸಂಘಟನೆ ಯಾವುದು ಮತ್ತು ಅವರ ಕೋಮು ದ್ವೇಷದ ಉದ್ದೇಶ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದು ಕೇವಲ ದುಷ್ಕೃತ್ಯವಲ್ಲ, ಬದಲಿಗೆ ಒಂದು ಸಂಘಟನೆಯ ಸಿದ್ಧಾಂತದಿಂದ ಪ್ರೇರಿತವಾದ ಕೋಮು ದ್ವೇಷದ ಅಜೆಂಡಾ ಹೊಂದಿರುವ ಭಯೋತ್ಪಾದಕ ಕೃತ್ಯ. ಬೆಳಗಾವಿ ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯೋಪಾಧ್ಯಾಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಅವರನ್ನ ತಮ್ಮ ಊರಿನಿಂದ ಬೇರೆ